ರಾಜ್ಯ ಕಾಂಗ್ರೆಸ್ನಲ್ಲಿ ಇನ್ನೂ ಮುಗಿಯದ ಕುರ್ಚಿ ಕಾಳಗ. ಇದು ನಿಮ್ಮ ಫ್ರೀಡಂ ಟಿವಿಯ ಮೆಗಾ ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ಸ್ಟೋರಿ. ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ದಿನದಿಂದ ದಿನಕ್ಕೆ ಕಾವೇರ್ತಾ ಇದೆಯಾ ಕುರ್ಚಿ ಕಾಳಗ? ರಾಜ್ಯ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಮುಗಿಯೋ ಹಂತಕ್ಕೆ ಬರ್ತಾ ಇಲ್ಲ ಕುರ್ಚಿ ಕಾಳಗ. ಇದು ನಿಮ್ಮ ಫ್ರೀಡಂ ಟಿವಿಯ ಸೂಪರ್ ಎಕ್ಸ್ಕ್ಲೂಸಿವ್ ಆದಂತಹ ಪೊಲಿಟಿಕಲ್ ಸ್ಟೋರಿ. ದಿನೇ ದಿನೇ ಕಾವೇರುತ್ತಿದೆ ಸಿದ್ದು ಡಿಕೆ ಜಂಗಿ ಕುಸ್ತಿ. ಡಿಕೆಶಿ ಹಣಿಯಲು ಸಿದ್ದು ಆಪ್ತರ ದೆಹಲಿ ದಂಡಯಾತ್ರೆ. ಅದರಲ್ಲಿ ಜಿ ಪರಮೇಶ್ವರ್ ಹೊರತಾಗಿಲ್ಲ, ಇನ್ನುಳಿದ ನಾಯಕರು ಹೊರತಾಗಿಲ್ಲ. ಹೈಕಮಾಂಡ್ ಮೇಲೆ ಒತ್ತಡ ತಂತ್ರಕ್ಕೆ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗ್ತಾ ಇದೆಯಾ? ಸಿದ್ದು ಟೀಮ್ ತಂತ್ರಕ್ಕೆ ಡಿಕೆಶಿ ಟೀಮ್ ಪ್ರತಿತಂತ್ರವನ್ನು ರೂಪಿಸ್ತಾ ಇದೆಯಾ? ಒಂದು ಕಡೆ ಸಿದ್ದು ಬಣ, ಮತ್ತೊಂದು ಕಡೆ ಡಿಕೆಶಿ ಬಣ. ಇನ್ನು ಕಾಂಗ್ರೆಸ್ನಲ್ಲೂ ಕೂಡ ತಟಸ್ಥ ಬಣ ಇದೆಯಾ ಅಂತ ನೀವು ಕೇಳೋದಾದ್ರೆ, ತಟಸ್ಥ ಬಣ ಬೆರಳೆಣಿಕೆಯ ನಾಯಕರನ್ನೊಳಗೊಂಡಂತಹ ತಟಸ್ಥ ಬಣ ಇದೆ. ನಾವು ಸಿದ್ದು ಪರವಾಗೂ ಮಾತನಾಡೋದಿಲ್ಲ, ಡಿಕೆಶಿ ಪರವಾಗೂ ನಾವು ಮಾತನಾಡೋದಿಲ್ಲ ಅಂಥೇಳಿ ತಟಸ್ಥರಾಗಿ ನಿಂತುಕೊಂಡ ಬಣವೂ ಕೂಡ ಕಾಂಗ್ರೆಸ್ನಲ್ಲಿದೆ. ಹಾಗಾದರೆ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಯಾವಾಗ ಪ್ರತಿ ರಾಜ್ಯದ ರಾಜ್ಯಾಧ್ಯಕ್ಷರನ್ನೂ ಕೂಡ ಹೊಸದಾಗಿ ನೇಮಕ ಮಾಡ್ತೀವಿ ಎನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟರು, ಅದಾದ ನಂತರ ರಾಜ್ಯ ಕಾಂಗ್ರೆಸ್ನ ಸಾಕಷ್ಟು ನಾಯಕರು ಕಾತರದಿಂದ ಕಾಯ್ತಾ ಇದ್ದಾರೆ. ಯಾವಾಗ KPCC ನಾಯಕರ ಬದಲಾವಣೆಯಾಗುತ್ತೆ? ಇನ್ನು DK ಶಿವಕುಮಾರ್ ಅವರು ಕೂಡ ಸ್ವಯಂ ಪ್ರೇರಿತರಾಗಿ KPCC ಸ್ಥಾನವನ್ನು ಬಿಟ್ಟು ಕೊಡುವ ಯಾವುದೇ ತರಹದ ನೇರ ಪರೋಕ್ಷ ಈವರೆಗೂ ಕೂಡ ಹೇಳಿಕೆಯನ್ನು ಕೊಟ್ಟಿಲ್ಲ. ಅದರರ್ಥ KPCCಯಲ್ಲಿ ನಾನೇ ಮುಂದುವರಿತೀನಿ, ಎರಡೆರಡು ಖಾತೆಯನ್ನು ನಾನು ಮೇಂಟೈನ್ ಮಾಡ್ತೀನಿ ಎನ್ನುವಂಥ ಓವರ್ ಕಾನ್ಫಿಡೆನ್ಸ್ ಇನ್ನೂ ಕೂಡ DKಶಿ ಅವರಿಗೆ ಇದ್ದಂಗೆ ಕಾಣ್ತಿದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಸ್ವತಃ KPCC ಅಧ್ಯಕ್ಷ ಬದಲಾವಣೆ ಅದು ಹೈಕಮಾಂಡ್ ನಾಯಕರಿಗೆ ಬಿಟ್ಟಿದ್ದು ಅಂಥೇಳಿ ಬಹಿರಂಗವಾಗಿ ಹೇಳಿಕೊಂಡ್ರು. ಅವರ ಸ್ವಂತ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಲಿಲ್ಲ. KPCC ಅಧ್ಯಕ್ಷ ಸ್ಥಾನ ಬದಲಾಗಬೇಕಾ ಬೇಡವಾ, ಅದಕ್ಕೆ ನೇರ ಉತ್ತರ ಕೊಡಿ ಅಂತ ಹೇಳಿದಾಗ ಹೈಕಮಾಂಡ್ ನಾಯಕರ ಮೇಲೆ ತಾಕ್ತಾರೆ ಅವರು. ಅದರರ್ಥ ಅವರು ಕೂಡ ನೇರವಾಗಿ KPCC ಅಧ್ಯಕ್ಷರನ್ನ ಎದುರು ಹಾಕಿಕೊಳ್ಳುವಂಥ ಯಾವುದೇ ಒಂದು ನಡೆಗೆ ಅವರು ಮುಂದಾಗೋದಿಲ್ಲ. ಸಿದ್ದು ಟೀಮ್ ತಂತ್ರಕ್ಕೆ DKಶಿ ಟೀಮ್ ಪ್ರತಿತಂತ್ರ. KPCC ಅಧ್ಯಕ್ಷರನ್ನ ಬದಲಿಸಿಯೇ ತೀರಲು ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿದೆ. ಫುಲ್ ಆಕ್ಟಿವ್ ಆದಂತಹ ಸಿದ್ದರಾಮಯ್ಯ ಟೀಮ್ ಫುಲ್ ಆಕ್ಟಿವ್ ಆಗಿದ್ದಾರೆ. DKಶಿಗೆ ಡಬಲ್ ಶಾಕ್ ಕೊಡಲು ಸಿದ್ದು ಆಪ್ತರ ತಂತ್ರಗಳು ಕೂಡ. DK CM ಆಸೆಗೆ ತಣ್ಣೀರು, ಅಧ್ಯಕ್ಷಗಿರಿಗೂ ಕೂಡ ಕುತ್ತು. ರಾಜಣ್ಣ ಸತೀಶ್ ಬೆನ್ನಲ್ಲೇ ಪರಂ ದೆಹಲಿ ಯಾತ್ರೆ. ಹೈಕಮಾಂಡ್ ನಾಯಕರ ಜೊತೆ ಸುದೀರ್ಘ ಮೀಟಿಂಗ್ ಮಾಡೋದಕ್ಕೆ ಪ್ಲಾನ್. ಸಿದ್ದರಾಮಯ್ಯ ಪರ ಪರೇಡ್ಗೆ ಮುಂದಾಗಿರುವಂತಹ ಕಾಂಗ್ರೆಸ್ನ ನಾಯಕರು. DK ಶಿವಕುಮಾರ್ ಅವರ CM ಆಸೆಗೂ ಕೂಡ ತಣ್ಣೀರು ಬಿದ್ದಂಗೆ ಆಗಿದೆ. ಅಧ್ಯಕ್ಷಗಿರಿಗೂ ಕೂಡ ಕುತ್ತು. ರಾಜಣ್ಣ ಸತೀಶ್ ಬೆನ್ನಲ್ಲೇ ಪರಂ ದೆಹಲಿ ಯಾತ್ರೆಯನ್ನ ಮಾಡಲಿದ್ದಾರೆ. ಸಿದ್ದರಾಮಯ್ಯ ಪರ ಪರೇಡ್ಗೆ ಸಜ್ಜಾದಂತಹ ಸಚಿವರು. ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಅವರಿಗೆ ಪವರ್ ಶೇರಿಂಗ್ ವಿಚಾರದಲ್ಲಿ, ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಒಂದು ಕಡೆ DK ಶಿವಕುಮಾರ್ ಸಾಕಷ್ಟು ಬಾರಿ ಹೇಳಿಕೊಂಡಿದ್ರು. ಪವರ್ ಶೇರಿಂಗ್ ವಿಚಾರವನ್ನು ಕೂಡ ಮೊದಲ ಬಾರಿ ಮುನ್ನೆಲೆಗೆ ತಂದಿರತಕ್ಕಂತಹದ್ದು ಅದು DK ಶಿವಕುಮಾರ್. ಅಧಿಕಾರ ಹಂಚಿಕೆ ವಿಚಾರವನ್ನ ಸಿದ್ದರಾಮಯ್ಯ ಎಲ್ಲೂ ಕೂಡ ಬಾಯ್ಬಿಟ್ಟಿರಲಿಲ್ಲ. ಇನ್ನು ಸಿದ್ದು ಸಚಿವ ಸಂಪುಟದ ಪ್ರಮುಖ ನಾಯಕರು ಯಾರೂ ಕೂಡ ಬಹಿರಂಗವಾಗಿ ಹೇಳಿಕೊಂಡಿರಲಿಲ್ಲ. ಆದರೆ ಈ ಅಧಿಕಾರ ಹಂಚಿಕೆ ಅಥವಾ ಪವರ್ ಶೇರಿಂಗ್ ವಿಚಾರವಾಗಿ ಪ್ರಥಮ ಬಾರಿಗೆ ಆ ಒಂದು ಸುದ್ದಿ ಚರ್ಚೆಯಾಗುವಂತೆ ಮಾಡಿದ್ದು ಇದೇ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಹೇಳಿಕೆಯಿಂದ. ಅದಾದ ನಂತರ ಸಾಕಷ್ಟು ಹಲ್ಚಲ್ಗಳು ನಡೆಯಿತು ಕರ್ನಾಟಕದ ರಾಜಕೀಯ ವಲಯಗಳಲ್ಲಿ. ಈಗ ಒಂದು ಕಡೆ KPCC ಸ್ಥಾನವನ್ನು ಉಳಿಸಿಕೊಳ್ಳೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ DK ಶಿವಕುಮಾರ್.
ಮತ್ತೊಂದು ಕಡೆ ಸಿಎಂ ಸ್ಥಾನದ ಆಸೆಗೂ ಕೂಡ ತಣ್ಣೀರು ಬಿದ್ದಂಗಾಗಿದೆ. ಈ ಎಲ್ಲ ಡೆವಲಪ್ಮೆಂಟ್ಗಳ ನಡುವೆ ಸಿದ್ದರಾಮಯ್ಯರ ಬಣ ದೆಹಲಿಗೆ ಹೋಗ್ತಾ ಇದೆ. ಹೈಕಮಾಂಡ್ ನಾಯಕರ ಜೊತೆ ಸುದೀರ್ಘ ಚರ್ಚೆಯನ್ನು ಬ್ಯಾಕ್ ಟು ಬ್ಯಾಕ್ ನಡೆಸ್ತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆಗಳನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಮೌನವಾಗಿ ಗಮನಿಸ್ತಾ ಇದ್ದಾರೆ ಅನ್ನೋದು ತಪ್ಪು. ಅಲ್ಲಿ ಡಿ ಕೆ ಶಿವಕುಮಾರ್ ಕೂಡ ತಂತ್ರಕ್ಕೆ ಪ್ರತಿತಂತ್ರ ಹೆಣೆಯುವಂತಹ ಎಲ್ಲ ತರಹದ ಸಿದ್ಧತೆ ಇದೆ. ಕಾರಣ ನಾನು ಅಪ್ಪಟ ರಾಜಕಾರಣಿ, ನಾನು ರಾಜಕಾರಣ ಮಾಡೋದಕ್ಕೆ ರಾಜಕೀಯಕ್ಕೆ ಬಂದಿರೋದು ಅಂತ ಹೇಳಿಕೊಂಡಿರುವಂಥ ಉಪಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಪ್ತರ ತಂತ್ರಕ್ಕೆ ಡಿ ಕೆ ಶಿ ಟೀಮ್ ಪ್ರತಿತಂತ್ರ. ಸಚಿವರ ದೆಹಲಿ ಯಾತ್ರೆ ಬೆನ್ನಲ್ಲೇ ಟೀಮ್ ಡಿ ಕೆ ಆಕ್ಟಿವ್ ಸಕ್ರಿಯರಾಗಿ ಕೆಲಸ ಮಾಡ್ತಿದ್ದಾರೆ. ಮೈ ಕೊಡವಿ ನಿಂತ ಡಿಸಿಎಂ ಆ್ಯಂಡ್ ಟೀಮ್. ಸಿದ್ದು ಟೀಮ್ಗೂ ಮೊದಲೇ ಖರ್ಗೆ ಭೇಟಿಯಾದ ಡಿ ಕೆ ಸುರೇಶ್. ಅಣ್ಣನ ಕೆಪಿಸಿಸಿ ಅಧ್ಯಕ್ಷ ಗಿರಿ ಬಗ್ಗೆ ಖರ್ಗೆ ಜೊತೆ ಚರ್ಚೆ. ಯಾವುದೇ ಕಾರಣಕ್ಕೂ ಅಧ್ಯಕ್ಷಗಿರಿ ಬಿಡಲ್ಲವೆಂದು ಸ್ಪಷ್ಟನೆ. ಸಿದ್ದರಾಮಯ್ಯ ಆಪ್ತರ ತಂತ್ರಕ್ಕೆ ನೋಡಿ, ಡಿ ಕೆ ಶಿವಕುಮಾರ್ ಅವರಿಗೆ ರಾಜಕೀಯವಾದಂತಹ ಹಿನ್ನಡೆಯಾಗುತ್ತೆ ಎನ್ನುವಂತಹದ್ದನ್ನು ಮನಗಾಣುವಂತಹ ವ್ಯಕ್ತಿಗಳ ಪೈಕಿ ತನ್ನ ಸ್ವಂತ ತಮ್ಮ ಡಿ ಕೆ ಸುರೇಶನ್ನ ಬಿಟ್ಟರೆ ಇನ್ನುಳಿದವರು ಸೆಕೆಂಡರಿ ಚರ್ಚೆಯಾಗುವಂತಹದ್ದು. ಅಣ್ಣನ ರಾಜಕೀಯ ಹಿನ್ನಡೆಯನ್ನು ಗಮನಿಸುತ್ತಾ ಅಣ್ಣನನ್ನು ಎಚ್ಚರಿಸುವಂತಹ ಪ್ರಯತ್ನ ಮಾಡೋದು ಡಿ ಕೆ ಸುರೇಶ್. ಒಂದು ಕಡೆ ಡಿ ಕೆ ಸುರೇಶ್ ಮಾಜಿ ಸಂಸದ, ಒಂದು ಕಡೆ ಡಿ ಕೆ ಸುರೇಶ್ ಮಾಜಿ ಶಾಸಕ. ಈಗ ಯಾವ ಜವಾಬ್ದಾರಿಯೂ ಇಲ್ಲ, ಯಾವ ಸ್ಥಾನವೂ ಇಲ್ಲ. ರಾಜಕೀಯವಾಗಿ ಡಿ ಕೆ ಸುರೇಶ್ ರವರ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕೆ ಅಣ್ಣನಾಗಿ ಡಿ ಕೆ ಶಿವಕುಮಾರ್ ಪ್ರಯತ್ನ ಮಾಡಿದ್ರು. ಒಂದು ವೇಳೆ ಕೆಪಿಸಿಸಿ ಸ್ಥಾನ ಅಣ್ಣ ಡಿ ಕೆ ಶಿವಕುಮಾರ್ಗೆ ಕೈ ತಪ್ಪಿದ್ದೇ ಆದಲ್ಲಿ ಆ ಸ್ಥಾನಕ್ಕೆ ತಮ್ಮನನ್ನು ಕೂರಿಸುವಂತಹ ಪ್ರಯತ್ನಕ್ಕೂ ಕೂಡ ಸಿದ್ದರಾಮಯ್ಯರ ಬಣ ಮಣ್ಣು ಹಾಕಿ ಮುಚ್ಚಿತು. ಪದೇ ಪದೇ ಹೈಕಮಾಂಡ್ ನಾಯಕರ ಭೇಟಿ, ಜೊತೆಗೆ ಎಐಸಿಸಿ ಅಧ್ಯಕ್ಷರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಡಿ ಕೆ ಶಿವಕುಮಾರ್ ಅವರ ಕುಟುಂಬ ರಾಜಕಾರಣಕ್ಕೆ ತಿಲಾಂಜಲಿ ಇಟ್ಟು ಸಿದ್ದರಾಮಯ್ಯರ ಬಣದ ಯಾವುದಾದ್ರೂ ಒಬ್ಬ ಸಚಿವ, ಅದರಲ್ಲೂ ಕೂಡ ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಆಸ್ಪಿರೆಂಟ್ ಆಗಿದ್ರು ಕೆಪಿಸಿಸಿ ಸ್ಥಾನಕ್ಕೆ ಆರಂಭದಲ್ಲಿ. ಅದಾದ ನಂತರ 2028ರ ಸಿಎಂ ಒಂದು ವೇಳೆ ನನಗೆ ಕೊಡೋದಾದರೆ ನಾನು ತೆಗೆದುಕೊಳ್ಳೋದ್ರಲ್ಲಿ ಯಾವ ಮುಲಾಜನ್ನು ನೋಡೋದಿಲ್ಲ ಅಂಥೇಳಿ ಸಿಎಂ ಸ್ಥಾನದ ಮೇಲೆ ಆಸೆ ಇಟ್ಟರು. ಅದರರ್ಥ ಕೆಪಿಸಿಸಿ ಸ್ಥಾನದ ಮೇಲೆ ಆಸೆ ಇಲ್ಲ ಅಂತೆಲ್ಲ. ಆ ಪ್ರಪ್ರಥಮ ಬಾರಿಗೆ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಸ್ಥಾನದ ಮೇಲೆ ಕಣ್ಣಿಟ್ಕೊಂಡು ಕೂತಿದ್ದು, ಟವೆಲ್ ಕೂಡ ಹಾಕಿದ್ರು. ಹಾಗಾಗಿ ಸಿದ್ದರಾಮಯ್ಯರ ಬಣದ ಯಾವುದಾದರೂ ನುರಿತ ಅನುಭವಿ ಪ್ರಭಾವಿ ಸಚಿವರುಗಳಿಗೆ ಕೆಪಿಸಿಸಿ ಸ್ಥಾನವನ್ನು ಬಿಟ್ಟುಕೊಡಬೇಕು. ಇದು ಸಿದ್ದು ಆಪ್ತ ವಲಯದ ಸಾಕಷ್ಟು ಸಚಿವರು ಹೈಕಮಾಂಡ್ ನಾಯಕರಲ್ಲಿ ಬೇಡಿಕೊಳ್ತಾ ಇದ್ದಾರೆ. ಹಾಗಾದರೆ ಕೆಪಿಸಿಸಿ ಸ್ಥಾನಕ್ಕೂ ಕೂಡ ಕುತ್ತು ಬಂದಿದೆ ಡಿ ಕೆ ಶಿವಕುಮಾರ್ ಅವರ. ಜೊತೆಗೆ ಅವರ ಸಿಎಂ ಸ್ಥಾನದ ಆಸೆ ಅದು ಕೂಡ ಒಂದರ್ಥದಲ್ಲಿ ತಡೆಯಾಜ್ಞೆಯ ರೂಪದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಕಾಡ್ತಾ ಇದೆ. ಒಂದು ಕಡೆ ಮುಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯರಿಗೆ ಹಿನ್ನಡೆ ಆಗಲಿಲ್ಲ. ಇವತ್ತು ಕೂಡ ನಿರ್ಣಾಯಕ ದಿವಸ, ಮುಡಾ ಪ್ರಕರಣದ ವಿಚಾರವಾಗಿ ಸಿದ್ದರಾಮಯ್ಯರ ನಿರ್ಣಾಯಕ ದಿವಸ ಇವತ್ತು. ಮೊನ್ನೆಯಷ್ಟೇ ಧಾರವಾಡದ ಗೌರವಾನ್ವಿತ ಪೀಠ ಸಿದ್ದರಾಮಯ್ಯರಿಗೆ ತಾತ್ಕಾಲಿಕ ರಿಲೀಫ್ ಕೊಟ್ಟಿತ್ತು. ಒಂದು ವೇಳೆ ಮುಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯರಿಗೆ ದೊಡ್ಡ ಮಟ್ಟಗಿನ ಹಿನ್ನಡೆಯಾದರೆ ಅಲ್ಲಿ ಸಿಎಂ ಸ್ಥಾನದ ಮೇಲೆ ಆಸೆ ಇಟ್ಟುಕೊಳ್ಳುವ ಲಾಜಿಕ್ಕನ್ನು ಪ್ರಯೋಗ ಮಾಡಿದ್ರೆ ಅರ್ಥ ಇದೆ. ಸೊ ಯಾವ ಹಿನ್ನಡೆಯ ಡೆವಲಪ್ಮೆಂಟ್ಗಳು ಕೂಡ ನಡೀತಾ ಇಲ್ಲ. ಮತ್ತೊಂದು ಕಡೆ ಸಿದ್ದು ಆಪ್ತ ವಲಯದ ಪ್ರಮುಖರು ಅಂತ ಕರೆಸಿಕೊಳ್ಳುವಂತಹ ಒಂದಷ್ಟು ಅಗ್ರಗಣ್ಯ ನಾಯಕರು, ದಿಗ್ಗಜರು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತಾ ಇದ್ದಾರೆ. ಇವೆಲ್ಲ ಬೆಳವಣಿಗೆಯ ನಡುವೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದಷ್ಟು ಆಘಾತ ಕಾಯ್ತಿದೆ. ಡಿಸಿಎಂ ಡಿಕೆಶಿ ಬೆಂಬಲಕ್ಕೆ ನಿಂತ ಒಕ್ಕಲಿಗ ಶಾಸಕರು ಡಿಕೆಶಿಯನ್ನ ಅಧ್ಯಕ್ಷಗಿರಿಯಿಂದ ಕೆಳಗಿಳಿಸದಂತೆ ಬ್ಯಾಟ್ ಬೀಸ್ತಾ ಇದ್ದಾರೆ. ಡಿಕೆಶಿ ಪರ ಮಾಗಡಿ ಕುಣಿಗಲ್ ಶಾಸಕರ ಸಮರ್ಥನೆ. ಪಕ್ಷಕ್ಕೆ ಡಿಕೆಶಿ ಕೊಡುಗೆ ಏನೆಂದು ಹೈಕಮಾಂಡ್ಗೆ ಗೊತ್ತಿದೆ. ಮಾಗಡಿ ಶಾಸಕ ಬಾಲಕೃಷ್ಣ, ಕುಣಿಗಲ್ ಶಾಸಕ ರಂಗನಾಥ್ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. ಶಾಸಕರ ಬೆಂಬಲದಿಂದ ಹೆಚ್ಚಿದ ಡಿಕೆ ಸಹೋದರರ ಆತ್ಮಸ್ಥೈರ್ಯ. ಬಣಬಡಿದಾಟದಿಂದ ಇಕ್ಕಟ್ಟಿಗೆ ಸಿಲುಕಿದ ಹೈಕಮಾಂಡ್ ಧರ್ಮ ಸಂಕಟಕ್ಕೊಳಗಾಗಿದ್ದಾರೆ. ಯಾರಿಗೆ ಹೇಳೋದು, ಏನು ಮಾಡುವುದೆಂದು ಧರ್ಮ ಸಂಕಟ ಈಗ ಹೈಕಮಾಂಡ್ ನಾಯಕರಿಗೆ ಎದುರಾಗಿರುವಂತಹದ್ದು. ಡಿ ಕೆ ಶಿವಕುಮಾರ್ ಅವರ ಸ್ಥಾನಕ್ಕೆ ಬೇರೆಯವರನ್ನ ಕೂರಿಸೋದಕ್ಕೆ ಎಐಸಿಸಿ ಅಧ್ಯಕ್ಷರಿಗೆ ಸಾಧ್ಯ ಇಲ್ಲ ಅಂತೇನಲ್ಲ. ಇದೊಂದು ಅತ್ಯಂತ ಸೆನ್ಸಿಟಿವ್ ಆದಂತಹ ಮ್ಯಾಟರ್. ಒಕ್ಕಲಿಗರ ಏಕೈಕ ಅಥವಾ ಏಕಮಾತ್ರ ನಾಯಕ ಅಂತ ಈಗ ಕಾಂಗ್ರೆಸ್ನಲ್ಲಿ ರಾಜ್ಯದಲ್ಲಿ ಕರೆಸಿಕೊಳ್ಳೋದು ಅದು ಡಿ ಕೆ ಶಿವಕುಮಾರ್ ಮಾತ್ರ.
ಸಾಕಷ್ಟು ಒಕ್ಕಲಿಗ ನಾಯಕರು ಇರಬಹುದು ಕಾಂಗ್ರೆಸ್ನಲ್ಲಿ ಕರ್ನಾಟಕದಲ್ಲಿ, ಆದರೆ ಒಕ್ಕಲಿಗರ ಏಕಮಾತ್ರ ನಾಯಕ ಅಂತ ಸದ್ಯದ ಮಟ್ಟಿಗೆ ಕರೆಸಿಕೊಳ್ತಾ ಇರುವಂತಹದ್ದು ಡಿ ಕೆ ಶಿವಕುಮಾರ್. ಹಾಗಾಗಿ ಸ್ವಾಭಾವಿಕವಾಗಿ ತನ್ನ ಸಮುದಾಯದ ಒಂದಷ್ಟು ಸಚಿವರು ಶಾಸಕರು ಡಿ ಕೆ ಬೆಂಬಲಕ್ಕೆ ನಿಂತುಕೊಳ್ತಾರೆ. ಹಾಗಾಗಿ ಹೈಕಮಾಂಡ್ ನಾಯಕರಿಗೆ ಇದು ಹೊಸ ಥರದ ಹೆಡ್ಡೇಕು, ಒಂದು ತಲೆನೋವಾಗಿ ಪರಿಣಮಿಸಿದೆ. ಕೆಪಿಸಿಸಿ ಸ್ಥಾನದ ಅಧ್ಯಕ್ಷಗಿರಿ ಉಳಿಸಿಕೊಳ್ತಾರ ಡಿ ಕೆ ಶಿವಕುಮಾರ್, ಅಥವಾ ತನ್ನದೇ ಆಪ್ತ ವಲಯಕ್ಕೆ ಆ ಒಂದು ಸ್ಥಾನವನ್ನು ಧಾರೆ ಎರೆದು ಕೊಡ್ತಾರ, ಅಥವಾ AICC ಅಧ್ಯಕ್ಷರು ಅಥವಾ ಹೈಕಮಾಂಡ್ ನಾಯಕರು ಗಟ್ಟಿ ಮನಸ್ಸು ಮಾಡಿ ಸಿದ್ದು ಬಣಕ್ಕೆ ಆ ಒಂದು ಸ್ಥಾನವನ್ನು ಬಿಟ್ಟು ಕೊಡ್ತಾರ. ಇವೆಲ್ಲವೂ ಕೂಡ ರಾಜಕಾರಣದಲ್ಲಿ ಈಗ ಕಾತರದಿಂದ ಕಾಯ್ತಾ ಇರತಕ್ಕಂಥ ಒಂದು ವಿಚಾರ. ಸೊ KPCC ಸ್ಥಾನ DKಶಿ ಉಳಿಸಿಕೊಳ್ತಾರೋ ಅಥವಾ ಸಿದ್ದರಾಮಯ್ಯರ ಬಣಕ್ಕೆ ಹೋಗುತ್ತೋ? ಎಸ್, ಇದಾಗಿತ್ತು ಈಗ ಪ್ರಸಕ್ತವಾಗಿ ರಾಜಕೀಯದಲ್ಲಿ ನಡೀತಾ ಇರತಕ್ಕಂಥ ವಿದ್ಯಮಾನಗಳು.